ವೀಕ್ಷಕರೇ, ಕೀಳಂಬಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ವೀಕ್ಷಿಸಲು ನಿಮಗೆಲ್ಲ ಸ್ವಾಗತ. ಇವತ್ತು ಮಧುಮೇಹದ ಬಗ್ಗೆ ಬಹಳಷ್ಟು ತಿಳುವಳಿಕೆ ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆಂದರೆ ಕೆಲವರಿಗೆ ಇನ್ನೂ ಅದರ ಬಗ್ಗೆ ಭಯ ಜಾಸ್ತಿ ಇರುತ್ತೆ, ಕೆಲವರಿಗೆ ಅದರ ಒದ್ದಾಟ ಇರುತ್ತೆ. ಆದರೆ ಕೆಲವರಿಗೆ ಏನೂ ಇರೋದಿಲ್ಲ, ಅಕಸ್ಮಾತ್ ಬಂದರೆ ಅನ್ನೋ ಭಯ ಕೂಡ ಇರುತ್ತೆ. ಅಂದರೆ ಇದು ಪ್ರೀ ಡಯಾಬಿಟಿಸ್ ಹಂತದ ವಿಚಾರದ ಬಗ್ಗೆ ಇವತ್ತು ಹೆಚ್ಚು ನಾವು ತಿಳ್ಕೊಳ್ಳೋದು ಬಹಳ ಸೂಕ್ತ ಅನ್ನಿಸ್ತಾ ಇದೆ. ನಂತರ ಅದರ ಬಗ್ಗೆ ಇರ್ತಕ್ಕಂಥ ತಪ್ಪು ತಿಳುವಳಿಕೆಗಳ ಬಗ್ಗೆ ಮತ್ತು ಈ ಚಿಕಿತ್ಸೆಯ ಖರ್ಚು ವೆಚ್ಚಗಳ ಬಗ್ಗೆ, ತಪಾಸಣೆಯ ಹಂತಗಳ ಬಗ್ಗೆ ಇವತ್ತು ಸ್ವಲ್ಪ ನಾವು ಸೂಕ್ತವಾಗಿ ತಿಳ್ಕೊಳ್ಳೋಣ. ಇಷ್ಟೆಲ್ಲ ನಮಗೆ ಮಾಹಿತಿ ಮಾಡಿಕೊಳ್ಳಿಕ್ಕೆ ಶಿವಮೊಗ್ಗದ ಲಕ್ಷ್ಮೀ ನರ್ಸಿಂಗ್ ಹೋಮ್ನ ಹಿರಿಯ ಮಧುಮೇಹ ತಜ್ಞರಾದ ಡಾಕ್ಟರ್ KR ರವೀಶ್ ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಈಗ ಮೊದಲಿಗೆ ನಾವು ಬಹಳಷ್ಟು ಕೇಳ್ತೇವೆ ಪ್ರೀ ಡಯಾಬಿಟಿಸ್ ಹಂತ ಅಂತೇಳಿ, ಅದು ಏನು ಹಾಗಂದ್ರೆ ಸ್ವಲ್ಪ ನಮಗೆ ತಿಳಿಸ್ಕೊಡಿ. ಪ್ರೀ ಡಯಾಬಿಟಿಸ್ ಹಂತ ಅಂದರೆ ಮಧುಮೇಹದ ಆರಂಭಿಕ ಹಂತ. ಅಂದರೆ ಸಹಜ ಸ್ಥಿತಿ ಒಂದು, ಅದಾದ ಮೇಲೆ ಪ್ರೀ ಡಯಾಬಿಟಿಸ್, ನಂತರ ಕ್ಲಿನಿಕಲ್ ಡಯಾಬಿಟಿಸ್ ಅಂತ ಹೇಳ್ಬೋದು. ಅಂದರೆ ಪೂರ್ಣ ಪ್ರಮಾಣದ ಮಧುಮೇಹ. ಅದರ ನಂತರ ಕಾಂಪ್ಲಿಕೇಟೆಡ್ ಡಯಾಬಿಟಿಸ್ ಅಂತ ಅನ್ಕೋಬೋದು. ಒಟ್ಟು 4 ಹಂತ: ಸಹಜ ಸ್ಥಿತಿ, ಅದಾದ ನಂತರ ಪ್ರೀ ಡಯಾಬಿಟಿಸ್. ಪ್ರೀ ಡಯಾಬಿಟಿಸ್ ಅಂದರೆ ಏನು? ಮಧುಮೇಹದ ಆರಂಭಿಕ ಹಂತ ಅಂದರೆ ನಾವು ರಕ್ತ ಪರೀಕ್ಷೆ ನಡೆಸಿದಾಗ ಖಾಲಿ ಹೊಟ್ಟೆಯಲ್ಲಿ 70ರಿಂದ 100 ನಾರ್ಮಲ್ ಅಂತ ಪರಿಗಣಿಸ್ತೇವೆ. 100 ಮಿಲಿಗ್ರಾಮ್ನಿಂದ 125 ಮಿಲಿಗ್ರಾಮ್ನವರೆಗೆ ಖಾಲಿ ಹೊಟ್ಟೆಯಲ್ಲಿ ಪ್ರೀ ಡಯಾಬಿಟಿಸ್ ಹಂತ. 126 ಮಿಲಿಗ್ರಾಮನ್ನು ದಾಟಿದಾಗ ಅದು ಮಧುಮೇಹ. ಹಾಗೇನೆ 75 ಗ್ರಾಮ್ ಗ್ಲೂಕೋಸ್ ಸೇವನೆಯ ನಂತರ 2 ಗಂಟೆಯಲ್ಲಿ 100ರಿಂದ 140 ಮಿಲಿಗ್ರಾಮ್ವರೆಗೆನ್ನ ನಾವು ನಾರ್ಮಲ್ ಅಂತ ಪರಿಗಣಿಸ್ತೇವೆ. 140ರಿಂದ 199 ಮಿಲಿಗ್ರಾಮನ್ನು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಅಂದರೆ ಅವರಿನ್ನೂ ಮಧುಮೇಹದ ನಿರ್ಧಾರಕ ಹಂತದ ರೋಗ ನಿರ್ಧಾರದ ಸ್ಟೇಜ್ಗೆ ಬಂದಿಲ್ಲ, ಹತ್ತತ್ರ ಬರುತ್ತಿರಬಹುದು ಇದ್ದಾರೆ. ಮುಂದೆ ಪೂರ್ಣ ಪ್ರಮಾಣದ ಮಧುಮೇಹ ಅವರಿಗೆ ಬರುವ ಸಾಧ್ಯತೆ ಇರ್ತದೆ. ಈ ಹಂತದಲ್ಲಿ ಏನಾದರೂ ನಾವು ಜಾಗೃತಿ ವಹಿಸಿದರೆ ಮತ್ತೆ ವಾಪಸ್ ಹಂತ ಮುಟ್ಟದೇನೆ ನಾವು ಮತ್ತೆ ಮುಂಚಿನ ಹಾಗೆ ಇರ್ಲಿಕ್ಕೆ ಸಾಧ್ಯನಾ? ಜಾಗೃತಿ ಬಗ್ಗೆ ಸಹಜ ಸ್ಥಿತಿಯಲ್ಲಿ ಅದನ್ನು ನಾವು ನಿರ್ವಹಿಸಬಹುದು. ಈ ಹಂತದಲ್ಲಿ ವ್ಯಕ್ತಿ ಎಚ್ಚೆತ್ತುಕೊಂಡು ತನ್ನ ತೂಕವನ್ನ ನಿರ್ವಹಣೆ ಮಾಡಬೇಕು, ಆರೋಗ್ಯಕರ ತೂಕ ಹೊಂದುವಂತ ಗಮನ ಕೊಡಬೇಕು, ದೈಹಿಕ ಚಟುವಟಿಕೆ ಮತ್ತು ವ್ಯಾಯಾಮದ ದಿನಚರಿಯನ್ನು ಅಳವಡಿಸಿಕೊಳ್ಬೇಕು. ಹಾಗೆ ಆಹಾರ ಸೇವನೆಯಲ್ಲಿ ಹೈ ಕ್ಯಾಲೋರಿ ಹಾಗೂ ಹೈ ಕಾರ್ಬೋಹೈಡ್ರೇಟ್, ಶರ್ಕರೆ ಪಿಷ್ಟದಲ್ಲಿ ಕಡಿತ ಮಾಡಿಕೊಳ್ಬೇಕು, ಹಾಗೂ ಅಧಿಕ ಕ್ಯಾಲೋರಿಯುಕ್ತ ಆಹಾರದ ಸೇವನೆಯನ್ನು ಕಡಿಮೆ ಮಾಡಬೇಕು. ಇದನ್ನ ಕರೆಕ್ಟಾಗಿ ಮಾಡ್ಕೊಂಡು ಬಂದ್ರೆ ಪೂರ್ಣ ಪ್ರಮಾಣದ ಮಧುಮೇಹ ಬರುವುದನ್ನ, ಮಧುಮೇಹದ ಎಲ್ಲ ತೊಂದರೆಗಳಿಂದ ಆತ ಬಳಲುವುದನ್ನು ಖಂಡಿತವಾಗಿ ತಪ್ಪಿಸಿಕೊಳ್ಬಹುದು. ಹಾಗಾಗಿ ಪ್ರೀ ಡಯಾಬಿಟಿಸ್, ಪೂರ್ಣ ಪ್ರಮಾಣದ ಮಧುಮೇಹ ಮುಂದೆ ಬರುವುದನ್ನು ತಡೆಗಟ್ಟಬಹುದಾದ ಒಂದು ಸುವರ್ಣ ಅವಕಾಶ. ಇದನ್ನ ನಾವು ಕಳೆದುಕೊಳ್ಬಾರ್ದು. ಅಂದ್ರೆ ಈ ಹಂತದಲ್ಲಿ ನಾನು ಫೀಲ್ ಮಾಡ್ಕೊಳ್ಬೇಕಂದ್ರೆ ನನಗೆ ಬಹುಶಃ ಬಂದಿರಬಹುದು, ನಾನು ಎಚ್ಚರಿಕೆ ನನ್ನ ಆಹಾರದಲ್ಲಿ ಹೇಗೆ ತಗೊಳ್ಬೇಕು ಅದನ್ನ ಒಂದು ಆ ಸೂಕ್ಷ್ಮತೆಯನ್ನು ತಿಳಿಸ್ಕೊಡಿ, ಹೇಗಿರ್ಬೇಕು ಜಾಗೃತಿ ಅಂತ. ಇದರಲ್ಲಿ ರಕ್ತ ಪರೀಕ್ಷೆ ನಡೆಸಿಯೇ ಇದು ಗೊತ್ತಾಗ್ತದೆ. ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಯಾರೆಲ್ಲ ಮಾಡಿಸ್ಕೊಳ್ಬೇಕು ಅಂದ್ರೆ ಅಧಿಕ ತೂಕ ಇರುವವರು, ಕೌಟುಂಬಿಕ ಹಿನ್ನೆಲೆ ಇರುವವರು, ಗರ್ಭಿಣಿಯಾದಾಗ ಮಧುಮೇಹ ಇದ್ದವರು, ರಕ್ತದೊತ್ತಡ ಹಾಗೂ ಕೊಲೆಸ್ಟ್ರಾಲ್ ತೊಂದರೆಗಳ ಏರುಪೇರು ಇರುವವರು, ಹಾಗೆ PCOS ಅಂತ ಹೇಳ್ತೇವೆ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರ್ತಕ್ಕಂಥ ಸ್ತ್ರೀಯರು, ಹಾಗೂ 4 kg ಅಧಿಕ ತೂಕವಿರುವ ಮಗುವಿಗೆ ಜನ್ಮ ನೀಡಿದ ಸ್ತ್ರೀಯರು, ಹಾಗೆ ಏಷ್ಯಾ ಖಂಡದ ನಾವೆಲ್ಲರೂ ಹೈ ರಿಸ್ಕ್ ಅಂತ ಪರಿಗಣಿಸಲ್ಪಟ್ಟ ಜೆನೆಟಿಕ್ಸ್ ನಲ್ಲಿ ಈ ಎಲ್ಲರೂ ಪರೀಕ್ಷೆಯನ್ನ ಮಾಡಿಕೊಂಡಾಗ ಪ್ರೀ ಡಯಾಬಿಟಿಸ್ ಅಂತ ಗೊತ್ತಾಗ್ತದೆ. ಇದರಲ್ಲಿ ವ್ಯಕ್ತಿ ದಿನಕ್ಕೆ ಕನಿಷ್ಠ 45ರಿಂದ 1 ಗಂಟೆಗಳ ಕಾಲ ಸಾಮಾನ್ಯ ಮಾಡರೇಟ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ, ಸೈಕ್ಲಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಇದನ್ನ ದಿನವೂ 45ರಿಂದ 1 ಗಂಟೆಗಳ ಕಾಲ ಮಾಡಬೇಕು. ಈ ವಾಕಿಂಗ್ ಕೂಡ ತುಂಬಾ ಬ್ರಿಸ್ಕ್ ಆಗಿ ಮಾಡಬೇಕು, ಇಲ್ಲ ನಿಧಾನವಾಗಿ ಹೋಗಬೇಕು? ಅದೊಂದು ಯಾವ ಸ್ಟೈಲಲ್ಲಿ ನಾವು ಅದನ್ನ ಅನುಸರಿಸಬೇಕಾಗಿದೆ? ಅಂದ್ರೆ ಅದನ್ನ ನಮ್ಮ ಹೃದಯ ಬಡಿತಕ್ಕೆ ನಾವು ಪರಿಗಣಿಸಿ ಹೇಳ್ತೇವೆ. ಒಂದು 80ರಿಂದ 100ವರೆಗೆ 1 ನಿಮಿಷದ ಬಡಿತ ಇದ್ರೆ ಅದು ಒಂದು 100, 125, 130 ಹೋಗುವವರೆಗೆ ಆ ಸ್ಪೀಡ್ ನಲ್ಲಿ ನಾವು ಹೋಗ್ಬೋದು. ಸರಳವಾಗಿ ಹೇಳುವುದಾದ್ರೆ ಒಂದು ವಾಕ್ಯ ನಮ್ಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬಾರ್ದು. ಒಂದು ವಾಕ್ಯ ಕಂಪ್ಲೀಟ್ ಆಗಿ 3-4 ಪದದ ವಾಕ್ಯವನ್ನ ಮಾತಾಡ್ಲಿಕ್ಕೆ ನಮ್ಗೆ ಕಷ್ಟ ಆಗದಷ್ಟು ಸ್ಪೀಡ್ ನಲ್ಲಿ ನಾವು ಆ ಚಟುವಟಿಕೆಯನ್ನು ನಡೆಸಿದ್ರೆ ಒಂದಷ್ಟು ಕ್ಯಾಲರಿಯೂ ಖರ್ಚಾಗ್ತದೆ, ಆರೋಗ್ಯಕರ ತೂಕನೂ ಬರ್ತದೆ. ವ್ಯಕ್ತಿ ಕೂಡ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂದ್ರೆ ಇನ್ಸುಲಿನ್ಗೆ ದೇಹ ಪ್ರತಿಕ್ರಿಯಿಸಲಿಕ್ಕೆ ಧನಾತ್ಮಕವಾದ ಒಂದು ಸ್ಟೇಜ್ ಅದರಿಂದ ಸಿಗ್ತದೆ.
ಇವತ್ತು ನಾವು ಮಾಧ್ಯಮಗಳ ನಡುವೆ ಬದುಕ್ತಾ ಇದ್ದೀವಿ ಜೊತೆಗೆ, ಯಾಕೆಂದರೆ ಎಲ್ಲ ರೀತಿಯ ಮಾಧ್ಯಮಗಳು ನಮಗೆ ಎಲ್ಲ ರೀತಿಯ ವಿಚಾರಗಳನ್ನು ಮತ್ತು ಮಾಹಿತಿಗಳನ್ನು ಕೊಡ್ತಾ ಇದೆ. ಅಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ತಾಕಲಾಟ ಕೂಡ ನಮಗಿರುತ್ತೆ. ಅದು ಒಂದು ದೊಡ್ಡ ಸಮಸ್ಯೆಯನ್ನ ರೀತಿ ಕೂಡ ಬಿಂಬಿಸ್ಬಿಟ್ಟಿದ್ದಾರೆ ಅನಿಸುತ್ತೆ. ಯಾಕಂದರೆ ಇವತ್ತು ಮಾಧ್ಯಮಗಳು ನೋಡಿದಾಗ ಯಾವುದು ಸರಿ ಯಾವುದು ತಪ್ಪು ಈ ಒಂದು ವಿಚಾರದ ಬಗ್ಗೆ ಸ್ವಲ್ಪ ನೀವು ತಿಳಿಸ್ಕೊಡ್ಬೇಕು. ಯಾಕಂದರೆ ಸಾಮಾಜಿಕವಾಗಿ ಹಲವು ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ. ಈ ಡಯಾಬಿಟೀಸ್ ಇದ್ದರೆ, ಮಧುಮೇಹ ಇದ್ದರೆ ಮಕ್ಕಳಾಗೋದಿಲ್ಲ ಅಂಥೇಳಿ, ಅಂಥವ್ರಿಗೆ ಮದುವೆ ಮಾಡೋದು ಕೂಡ ದೊಡ್ಡ ಸಮಸ್ಯೆ ಅಂತೇಳಿ, ಸಾಮಾಜಿಕವಾಗಿ ಕೂಡ ಕೌಟುಂಬಿಕವಾಗಿ ಒಂದು ಸಮಸ್ಯೆ ಕೂಡ ಆಗ್ತಕ್ಕಂಥ ವಿಚಾರಗಳನ್ನ ನೋಡ್ತಾ ಇರ್ತೀವಿ. ತಮಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದನ್ನ ಮುಚ್ಚಿಡುವ ಪ್ರಯತ್ನವೂ ನಡೀತದೆ. ಅದೇ ಈ ಎಷ್ಟೆಲ್ಲ ತಪ್ಪು ತಿಳುವಳಿಕೆ ಬಗ್ಗೆ ಒಂಚೂರು ನೀವು ನಮಗೆ ಬೆಳಕು ಚೆಲ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ. ಮೊದಲನೇದಾಗಿ ನೀವು ಕೇಳಿದಾಗೆ ಮಧುಮೇಹ ಇರುವ ಸ್ತ್ರೀ ಮದುವೆ ಆಗ್ಬೋದೇ? ಖಂಡಿತವಾಗಿ ಆಗ್ಬೋದು. ಉಳಿದವರಂತೆ ಅವಳು ಕೂಡ ಪ್ರಸವವನ್ನ ಗರ್ಭಧರಿಸಿ ಪ್ರಸವವನ್ನು ನಡೆಸಿಕೊಂಡು ಉತ್ತಮವಾದ ಮಗುವಿನ ಜನ್ಮಕ್ಕೆ ಕಾರಣ ಆಗ್ಬೋದು. ಅದಕ್ಕೆ ಬೇಕಾದ್ದು ಸಕ್ಕರೆ ಕಾಯಿಲೆಯ ಸೂಕ್ತ ನಿರ್ವಹಣೆ. ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇರಬೇಕು. ನಿಯಂತ್ರಣಕ್ಕೆ ಬಂದ ಮೇಲೆ ಆಕೆ ಗರ್ಭವತಿ ಆಗ್ಬೇಕು. ಅಂದ್ರೆ ಈಗ ಅದೊಂದು ಸಾಮಾಜಿಕ ಸಮಸ್ಯೆ ಅಲ್ಲ, ಅದಕ್ಕೆ ಪರಿಹಾರ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಮಗಳಿಗೋ ಮಗನಿಗೋ ಡಯಾಬಿಟಿಸ್ ಇದಾನೆ ಅಂತ ಹೇಳ್ಕೊಂಡ್ರು ಕೂಡ ಯಾವುದೇ ಭಯ ಪಡೋದು ಬೇಕಾಗಿಲ್ಲ ಅಂತ ಭಯ ಪಡುವ ಅಗತ್ಯ ಇಲ್ಲ. ಅವರು ಕೂಡ ಉಳಿದ ವ್ಯಕ್ತಿಗಳಂತೆಯೇ ತಮ್ಮ ಜೀವನವನ್ನ ನಿರ್ವಹಣೆ ಮಾಡಬಹುದು. ಅದಕ್ಕೆ ಅವರು ತಕ್ಕ ತಿಳುವಳಿಕೆಯನ್ನು ಹೊಂದಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡು ರಕ್ತದ ಸಕ್ಕರೆ ಅಂಶದ ನಿಯಂತ್ರಣ ಜೊತೆಗೆ ಇನ್ನಿತರ ತೊಂದರೆಗಳಿದ್ದಲ್ಲಿ ಅವುಗಳನ್ನು ಕೂಡ ನಿಭಾಯಿಸಿಕೊಂಡು ಸಹಜ ಜೀವನವನ್ನ ಎಲ್ಲರಂತೆ ನಡೆಸಬಹುದು. ಈ ತರ ಒಂದು ನಮಗೆ ತೊಂದರೆ ಇದ್ದಾಗ ನಿವಾರಣಾ ಕ್ರಮಗಳನ್ನ ನಾವೇನು ಅನುಸರಿಸ್ಕೊಳ್ಬೇಕಾಗುತ್ತೆ? ಅದು ನಿಮ್ಮಿಂದ ಆಗ್ಬೋದು ಅಥವಾ ನಾವೇ ಆಗ್ಬೋದು, ಹೇಗೆ? ಸಕ್ಕರೆ ಕಾಯಿಲೆ ನಿರ್ವಹಣೆ, ಅದರ ಜೊತೆಗೆ ಒಂದು ಮುಕ್ತವಾದ ವಾತಾವರಣದಲ್ಲಿ ಅದರ ಚರ್ಚೆ ನಡೆದ್ರೆ ಅದರಿಂದ ಎಲ್ಲರಿಗೂ ಅವರಿಗೆ ಇರುವ ಗೊಂದಲಗಳ ನಿವಾರಣೆಯಾಗಿ ಮಧುಮೇಹದೊಡನೆ ಸಹಜವಾದ ಜೀವನವನ್ನು ನಡೆಸುವಂತ ಒಂದು ತಿಳುವಳಿಕೆ ನಮ್ಮಲ್ಲಿ ಬಂದ್ರೆ ಅದರಿಂದ ಸಾಮಾಜಿಕವಾಗಿ ಎಲ್ಲರಿಗೂ ಅನುಕೂಲ ಆಗ್ತದೆ. ಡಾಕ್ಟರ್, ಇನ್ನೂ ಒಂದಿಷ್ಟು ಪ್ರಶ್ನೆಗಳಿವೆ. ಯಾಕೆಂದ್ರೆ ಇದು ಬಹಳ ನಿಮಗೆ ತಮಾಷೆ ಅನಿಸ್ಬೋದು, ಆದ್ರೆ ನಮಗೆ ಸಾಮಾನ್ಯರಿಗೆ ಕಾಡ್ತಕ್ಕಂಥ ಒಂದು ಸಮಸ್ಯೆನೇ ಇದು. ಸಕ್ಕರೆ ಮೂತ್ರದಲ್ಲಿದೆಯಾ ಅಥವಾ ರಕ್ತದಲ್ಲಿದೆಯಾ ಅಂತ ಇದೊಂದು ದೊಡ್ಡ ಪ್ರಶ್ನೆ. ಹೌದು, ರೋಗ ನಿರ್ಧಾರ ಆದ ತಕ್ಷಣ ಎಲ್ಲರೂ ಫಸ್ಟ್ ಕೇಳೋದೇ ಇದೇ ಪ್ರಶ್ನೆ, ಸಕ್ಕರೆ ರಕ್ತದಲ್ಲಿದೆಯೋ ಅಥವಾ ಮೂತ್ರದಲ್ಲಿದೆಯೋ. ನಾವು ಇಲ್ಲಿ ಒಂದು ಅಂಶವನ್ನ ಅರ್ಥ ಮಾಡ್ಕೊಳ್ಬೇಕು. ಸಕ್ಕರೆ ಕಾಯಿಲೆ ಅಥವಾ ಸಕ್ಕರೆ ಕಾಯಿಲೆಯಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿರ್ತದೆ. ಎಲ್ಲ ರೋಗ ನಿರ್ಧಾರಕ್ಕೂ ರಕ್ತದಲ್ಲಿ ಹೆಚ್ಚಿರುವ ಸಕ್ಕರೆಯೇ ಆಧಾರ. ರಕ್ತದಲ್ಲಿ ಒಂದು 180ರಿಂದ 200 ಮಿಲಿಗ್ರಾಮ್ ಅನ್ನು ದಾಟಿದಾಗ ಅದು ಮೂತ್ರಜನಕಾಂಗಕ್ಕೆ ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಅದು ಮೂತ್ರದಲ್ಲಿ ಕಾಣಿಸ್ಕೊಳ್ತದೆ. ಅದು ಕೇವಲ ಹೆಸರಿಗಷ್ಟೇ ಕಾರಣ, ಸಿಹಿ ಮೂತ್ರ ರೋಗ ಎನ್ನುವ ಹೆಸರಿಗೆ. ಅದು ಬಹುಮೂತ್ರ ರೋಗ ಅಂತ ಕರಿಬಹುದೇನೋ ಅಂತ, ಹೆಚ್ಚು ಮೂತ್ರ ವಿಸರ್ಜನೆ ಆಗ್ತದೆ. ಇದನ್ನ ಮೊಟ್ಟ ಮೊದಲು ಗಮನಿಸಿ ಒಬ್ಬ ಸಂಶೋಧಕ ಅದಕ್ಕೆ ಸಿಹಿ ಮೂತ್ರ ರೋಗ ಅಂದ್ರೆ ಈ ವ್ಯಕ್ತಿಗಳಲ್ಲಿ, ಈ ಕಾಯಿಲೆಯ ವ್ಯಕ್ತಿಗಳಲ್ಲಿ ಮೂತ್ರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ ಅಂತ ಅದನ್ನು ಗಮನಿಸಿ ದಾಖಲಿಸಿ ಏರೇಟಸ್ ಅನ್ನುವ ಒಬ್ಬ ವ್ಯಕ್ತಿ ಅದಕ್ಕೆ ಸಿಹಿ ಮೂತ್ರ ರೋಗ, ಡಯಾಬಿಟಿಸ್ ಮೆಲ್ಲೈಟಸ್ ಅಂದ್ರೆ ಅದರ ಆ ಶಬ್ದದ ಅರ್ಥ ಕೂಡ ಮೂತ್ರದಲ್ಲಿ ಸಿಹಿಯಾದ ವಸ್ತು ಹೋಗ್ತಾ ಇದೆ ಅಂತ ಅರ್ಥ. ಇನ್ನು ಮಾತ್ರೆ ಬೇಡ, ನಾನು ಹಾಗೆ ಕಂಟ್ರೋಲ್ ಮಾಡ್ಕೊಳ್ತೀವಿ ಅನ್ನೋ ನಿರ್ಧಾರ ಕೂಡ ಕೆಲವರು ಮಾಡ್ತಾರೆ. ಅವಾಗ ಡೋಸು ಜಾಸ್ತಿ ತಗೊಳ್ಬೋದು ಅಥವಾ ಕಡಿಮೆ ಆಗ್ಬೋದು. ಅದರ ದುಷ್ಪರಿಣಾಮಗಳು, ಅದು ಸರಿನಾ ತಪ್ಪ ನಾವು ಮಾಡ್ಕೊಳ್ಳೋದು ಸ್ವಲ್ಪ ನೀವು ಹೇಳಿ. ಇದು ಡೋಸ್ ಅನ್ನೋದು ನಾವು ವಾಡಿಕೆಯಲ್ಲಿ ಮಾತಾಡ್ಕೊಂಡು ಮಾತ್ರೆಯಿಂದ ಏನೋ ನನಗೆ ಕೆಟ್ಟದಾಗ್ತದೆ ಅನ್ನೋ ಒಂದು ಅಭಿಪ್ರಾಯವನ್ನು ಬಿಂಬಿಸ್ಲಿಕ್ಕೆ ಕೆಲವರು ಅದನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ. ಅದರ ಮೇಲೆ ಡೋಸ್ ಬರೆದಿರೋದು ನನಗೆ ಅದು ಎಷ್ಟು ಕೊಡ್ತಾ ಇದ್ದೀನಿ, 60 kg ವ್ಯಕ್ತಿಗೆ ಎಷ್ಟು ಮಿಲಿಗ್ರಾಮ್ ನಾನು ಕೊಡ್ಬೋದು ಅಂತ ನನ್ಗೆ ಗೊತ್ತಿದೆ. ಅದ್ರ ಪ್ರಕಾರವೇ ನಾನು ಕೊಡ್ತೀನಿ. ಔಷಧಿ ಅಂಗಡಿಯವನಿಗೆ ಅದು 500 ಮಿಲಿಗ್ರಾಮ್ದು ಅಥವಾ 750 ಮಿಲಿಗ್ರಾಮ್ದು ಅದರ ಪ್ರಿಸ್ಕ್ರಿಪ್ಷನ್ ನೋಡಿ ಅದು ಅವನಿಗೆ ಕೊಡ್ಲಿಕ್ಕೆ ಅದೊಂದು ಸಹಾಯಕ ಅಷ್ಟೇ. ಅದನ್ನ ನಮ್ಮ ರೋಗಿಗಳು ಅವರ ಕುಟುಂಬದವರು ಲೆಕ್ಕಾಚಾರ ಮಾಡ್ಕೊಂಡು ಇದು ಹೆವಿ ಡೋಸ್ ಆಯ್ತು, ಇದು ತುಂಬಾ ಏನೋ ಮಾತ್ರೆ ತುಂಬಾ ಕೊಟ್ಬಿಟ್ಟಿದ್ದಾರೆ, ಮಾತ್ರೆಯಿಂದ ಗ್ಯಾಸ್ಟ್ರಿಕ್ ಆಗ್ತದೆ, ಮಾತ್ರೆಯಿಂದ ಕೈ ಕಾಲು ಉರಿ ಬರ್ತದೆ, ಕಣ್ಣು ಮಂಜಾಗುತ್ತೆ, ಕಾಲು ಉರಿ ಬರುತ್ತೆ ಹೀಗೆಲ್ಲ ಅನ್ಕೋತಾರೆ. ಆದ್ರೆ ಆಕ್ಚುಲಿ ಕಾಲು ಉರಿ ಬರೋದು ಮಧುಮೇಹದ ಒಂದು ಲಕ್ಷಣ. ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿದ್ದಾಗ ನರಗಳ ಇರಿಟೇಷನ್ ಆಗ್ಬಿಟ್ಟು ಅವರಿಗೆ ಕೈ ಕಾಲಿನಲ್ಲಿ ಒಂದು ರೀತಿಯ ಚುಚ್ಚಿದ ಅನುಭವ ಅಥವಾ ಉರಿ ಬರ್ತದೆ. ಅದನ್ನ ಅವರು ಮಾತ್ರೆಯಿಂದ ಹೀಟ್ ಆಯ್ತು, ಅದರಿಂದಾಗಿ ನನ್ಗೆ ಮಾತ್ರೆಯಿಂದಾಗಿ ಕೈಕಾಲು ಉರಿ ಬರ್ತಾ ಇದೆ, ಮಾತ್ರೆಯಿಂದಾಗಿ ಕಣ್ಣು ಮಂಜಾಗ್ತಾ ಇದೆ ಅನ್ಕೋತಾರೆ. ರಕ್ತದಲ್ಲಿ ಸಕ್ಕರೆ ಅಂಶ ಏರುಪೇರು ಆದಾಗಲೆಲ್ಲ ಕಣ್ಣಿನ ಪವರ್ ಚೇಂಜ್ ಆಗ್ತದೆ. ಅದರಿಂದಾಗಿ ಆತನಿಗೆ ಕನ್ನಡಕದ ಪವರ್ ನಲ್ಲಿ ಸ್ವಲ್ಪ
ಏರುಪೇರು ಆಗ್ಬೋದು ಅಥವಾ ದೃಷ್ಟಿಯಲ್ಲಿ ಏರುಪೇರು ಆಗ್ಬೋದು. ಆದರೆ ರಕ್ತದ ಗ್ಲೂಕೋಸ್ ಅಂಶ ಒಂದು ನಿಯಂತ್ರಣಕ್ಕೆ ಬಂದಾಗ ಆಗ ಕಣ್ಣಿನ ಪರೀಕ್ಷೆ ಮಾಡಿ ನೋಡಿಕೊಂಡ್ರೆ, ಕನ್ನಡಕ ತೆಗೆದುಕೊಂಡ್ರೆ ಅವರಿಗೆ ಮುಂದೆ ಆ ಪ್ರಾಬ್ಲಮ್ ಬರೋದಿಲ್ಲ. ಅತಿ ಸಿಹಿಯಾದ ವಿಷಯದ ಬಗ್ಗೆ ಕೀಳಂಬಿ ನೆಕ್ಸ್ಟ್ ವೀಕ್ಷಕರಿಗೆ ಬಹಳ ಸೂಕ್ತವಾದ ಮಾಹಿತಿ ಕೊಟ್ಟಿದ್ದೀರಾ. ನಿಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು.